ಹಲೋ ನಮಸ್ಕಾರ ಬೆಂಗಳೂರು ಮತ್ತೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೀಕ್ಷಕರೇ ನೋಡ್ಬೋದು, ಇವತ್ತು ನಾವು ಕಸ್ತೂರಬಾ ಕಾರ್ ಮಾರ್ಟ್ಗೆ ತಿರ್ಗಾ ಬಂದಿದ್ವಿ. ಆಲ್ಮೋಸ್ಟ್ ವಿಡಿಯೋ ಮಾಡಿ ಒಂದು 3 ವೀಕ್ಸೇ ಆಗಿತ್ತು. ಆ್ಯಂಡ್ ಅಷ್ಟು ಸ್ಟಾಕ್ಸ್ಗಳೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗಲೇ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಎಕ್ಸಾಕ್ಟಾಗಿ 3 PM ವಿಡಿಯೋ ಹಾಕ್ತಾ ಇರ್ತೀನಿ. ಆ್ಯಂಡ್ ಬನ್ನಿ, ನೆಕ್ಸ್ಟ್ ವೀಕ್ ಒಂದು ಸನೀಶ್ ಅವರು ಇರ್ತಾರೆ, ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಇಲ್ಲ ಸರ್, ಹೇಗಿತ್ತು ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ಚೆನ್ನಾಗಿದೆ. ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿದೆ, ಆಗಿದೆ, ಸ್ಟಾಕ್ಸ್ ಕ್ಲಿಯರ್ ಆಗಿದೆ. ಆ್ಯಂಡ್ ಇವತ್ತು ಎಷ್ಟು ಸ್ಟಾಕ್ಸ್ ಇದೆ ಸರ್? ಇನ್ನೇನು ಹೈಲೈಟ್ ಇದೆ ಸರ್? ಒಂದು 5 to 6 ಗಾಡಿ ನ್ಯೂ ಸ್ಟಾಕ್ ಬಂದಿದೆ. 5 to 6 ಇದೆ. ಲೋನ್ ಬಗ್ಗೆ ಎಲ್ಲ ಸರ್ ತಿರ್ಗಾ ಫಸ್ಟ್ ಟೈಮ್ ನೋಡೋರಿಗೆ ಒಂದು ಸ್ಮಾಲ್ ಲೋನ್ ಅಂದರೆ 2012-13 ಮೇಲೆ ಎಲ್ಲ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಅಂದರೆ ನಿಮಗೆ ಗಾಡಿ ವ್ಯಾಲ್ಯೂಷನ್ ಮೇಲೆ 80% ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಓಕೆ ಸರ್. ಬ್ಯಾಂಕಿಂದ ಆಗುತ್ತೆ, ನಾನ್ ಬ್ಯಾಂಕಿಂದ ಆಗುತ್ತೆ, ಸಿವಿಲ್ ಇಲ್ದಿರೋರ್ಗೂ ಲೋನ್ ಮಾಡಿಸ್ಕೊಡ್ತೀವಿ. ಆ್ಯಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟಾಗಿ ಇದು? ಲೊಕೇಶನ್ ಅಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ KR ರೋಡ್. KR ರೋಡಲ್ಲಿ ಯೂಕೋ ಬ್ಯಾಂಕ್ ಲ್ಯಾಂಡ್ ಮಾರ್ಕ್ ಬರುತ್ತೆ. ಯೂಕೋ ಬ್ಯಾಂಕ್ ಅಪೋಸಿಟ್ ಸ್ಟೇಟ್ ವ್ಯಾಲ್ಯೂ ಅಂತ ಬರುತ್ತೆ. ಹೌದು. ಆ್ಯಂಡ್ HDFC ಬ್ಯಾಂಕು ಇದೆ. HDFC ಬ್ಯಾಂಕ್ ಅಲ್ಲೂ ಇದೆ. HDFC ಬ್ಯಾಂಕ್ ನೋಡಬಹುದು. ಆ್ಯಂಡ್ ವೀಕ್ಷಕರೇ ಬನ್ನಿ, ಆಗಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ನಂಬರ್ ಕಾಂಟ್ಯಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಡಿಸ್ಪ್ಲೇ ಸೈಡಲ್ಲಿ ಕೂಡ ಚೆಕ್ ಮಾಡಿ. ಸೊ ವೀಕ್ಷಕರೇ ನೋಡ್ಬೋದು, ಫಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಡೀಟೇಲ್ಸ್ ಇದೆ ಸರ್. ಪೋಲೋ ಒಂದಲ್ಲ ಎರಡಿದೆ. 2018 ಪೋಲೋ ಹೈಲೈನ್, 2020 ಹೈಲೈನ್ ಪ್ಲಸ್. ಓಕೆ, ಇದು ಫಸ್ಟ್ ಹೇಳ್ತೀನಿ. 2018 ಸೆಕೆಂಡ್ ಓನರ್ ಆಗಿದೆ. ಪೋಲೋ ಹೈಲೈನ್ ಪೆಟ್ರೋಲ್, ಕಿಲೋಮೀಟರ್ 60,000 ಓಡಿದೆ. 60,000 ನೋಡಿದ್ಯಾ ಸರ್? ಹೈಲೈನ್ ಅಂದ್ರೆ ನಿಮಗೆ 2 ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಅಲಾಯ್ ವೀಲ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಬರುತ್ತೆ. ಚೆನ್ನಾಗಿದೆ ಸರ್ ಕಂಡೀಷನ್. ಕಂಡೀಷನ್ ಚೆನ್ನಾಗಿದೆ. ಓನರ್ ಸರ್? ಸಿಂಗಲ್ ಅಲ್ಲ, ಸೆಕೆಂಡ್ ಓನರ್. 2018 ಸೆಕೆಂಡ್ ಓನರ್, ಪೆಟ್ರೋಲ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? ಪ್ರೈಸಿಂಗ್ 6,90,000. 6,90,000. 6,90,000. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ರೆಡ್ ಕಲರ್, ವೈಟ್ ಕಲರ್ ಆಗಿದೆ. ಡೀಟೇಲ್ ಸರ್? ಸರ್ ಇದು 2020 ಹೈಲೈನ್ ಪ್ಲಸ್ ಆಟೋಮೆಟಿಕ್ ಪೆಟ್ರೋಲ್. ಓಕೆ, 51,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್. ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಹೈಲೈನ್ ಪ್ಲಸ್ ಆಟೋಮೆಟಿಕ್ ಅಂದ್ರೆ ಇದು GT ತರನೇ. ಇದು ಲೆದರ್ ಸೀಟ್ಸ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC ಇದೆ, ಟಚ್ ಸ್ಕ್ರೀನ್, ಇದು ಮ್ಯೂಸಿಕ್ ಸಿಸ್ಟಮ್ ಇದೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ ಸರ್, ಸೂಪರ್ ಆಗಿದೆ ಬರುತ್ತೆ ನೋಡಿ, ಅಲ್ಲೇ ಇರುತ್ತೆ ಸ್ಟೇರಿಂಗ್ ಅಲ್ಲಿ. ಇಂಟೀರಿಯರ್ ನೀಟ್ ಆಗಿದೆ ಸರ್, ಬ್ಲಾಕ್ ಕಲರ್ ಲೆದರ್, ಸಿಂಗಲ್ ಓನರ್ ಗಾಡಿ, ಫಿನಿಶ್ ತರ ಇದೆ. 2020 ಸಿಂಗಲ್ ಓನರ್ ಪೆಟ್ರೋಲ್ ಹೈಲೈನ್ ಕಾಂಬಿನೇಷನ್ ಹಂಗೆ ಚೆನ್ನಾಗಿದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 9,75,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡಿಸ್ಬಿಡ್ತೀವಿ. ಅಂಡ್ ಇದು TSI ಬರುತ್ತೆ ನೋಡಬಹುದು. ಇದು ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್. ಓಕೆ, 1 ಲೀಟರ್ TSI ಪೋಲೋ. ಓಕೆ ಸರ್. ಸೊ ವೀಕ್ಷಕರೇ ನೆಕ್ಸ್ಟ್ ನೋಡ್ಬೋದು, ನಮ್ಮ ಮುಂದೆ ಒಂದು ಮಹೀಂದ್ರಾ ಥಾರ್, ಎಲ್ಲರದ್ದು ಫೇವ್ರೆಟ್ ಗಾಡಿ ಅಂತಾನೆ ಹೇಳ್ಬೋದು. ಎಲ್ಲರದ್ದು ಅಲ್ಲ, ಫೇವ್ರೆಟ್ ಗಾಡಿ ಸರ್. ಅದೇ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ. ಅಂಡ್ ಇದ್ರ ಡೀಟೇಲ್ಸ್ ಎಲ್ಲ ಸರ್? ಸರ್ ಒಂದಲ್ಲ 3 ಗಾಡಿ ಇದೆ. 3 ಗಾಡಿ ಡೀಟೇಲ್ಸ್ ಹೇಳ್ತೀನಿ. ಫಸ್ಟ್ ಇದ್ರದ್ದು ಹೇಳ್ತೀನಿ. 2022 ಆಟೋಮೆಟಿಕ್ 4x4 ಸಿಂಗಲ್ ಓನರ್ ಗಾಡಿ. ಓಕೆ, 2023 ಸಾರಿ 23. 23. ಓಕೆ, ಸೂಪರ್ ಆಗಿದೆ ಸರ್ ಇಂಟೀರಿಯರ್. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 4x4 ಡಬಲ್ ಗೇರ್ ಇರುತ್ತೆ ನೋಡಿ ಒಳಗಡೆ. ಒಂದು ಆಫ್-ರೋಡಿಂಗ್ 4 ವೀಲ್ ಡ್ರೈವ್ ಗಾಡಿ. ಸಿಂಗಲ್ ಓನರ್, 27,000 ಕಿಲೋಮೀಟರ್ ಓಡಿದೆ. 27,000. ಎಲ್ಲ ಕಸ್ಟಮ್ ಆಗಿದೆ, ಯಾವ್ದೋ ಆಲ್ಟ್ರೇಷನ್ ಇಲ್ಲ. ಆಲ್ಟ್ರೇಷನ್ ಅಂದ್ರೆ ಬರೀ ಇದು ಟಿಂಟೆಡ್ ಮಾತ್ರ ಮಾಡಿಸಬಹುದು. ಇಲ್ಲ, ಅದು ಇಲ್ಲಿ ಮಾಡಿಸಿಲ್ಲ. ಏನ್ ಮಾಡಿಸಿಲ್ಲ ಅವರು. ಗ್ಲಾಸ್ ಇದು ಟಿಮ್ ಮಾಡಿ ಎಲ್ಲ ಕಂಪನಿಯಿಂದ ಬಂದಿರೋದು ಸರ್. ಹೌದಾ? ಬಂದಿರೋ ತರ ಕಾಣಿಸ್ತಿದೆ, ಟಿಂಟ್ ಆಗಿದೆ ಇರ್ಬೋದು. ಅಂಡ್ ಇದು ಬ್ಯಾಕ್ ಸೈಡ್ ನೋಡಬಹುದು, ಒಂಥರ G ವ್ಯಾಗನ್ ತರ. ಅದು ಒಂದು ಯೂಶಲಿ ಅದು ಅಲೈಸ್ ಕಾಣಿಸ್ತಾ ಇರುತ್ತೆ. 4x4 ಕಾರ್ ಅಂತ ಸ್ಟಿಕ್ಕರಿಂಗ್ ಇದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 16,75,000. 14,75,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡಿಸಿ. ಓಕೆ ಸರ್. ಸೊ ಕ್ರೆಟಾ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ನೋಡಿ, ರೆಡ್ ಕಲರ್ ಕ್ರೆಟಾ ಒಂದಿದೆ, ಬನ್ನಿ ಇದ್ರ ಡೀಟೇಲ್ಸ್ ಕೇಳೋಣ ಸರ್. ಸರ್ 2016 ಕ್ರೆಟಾ ಪೆಟ್ರೋಲ್ SX ಪ್ಲಸ್. ಸೆಕೆಂಡ್ ಓನರ್ ಆಗಿದೆ. 36,000 ಕಿಲೋಮೀಟರ್ ಓಡಿದೆ. ನೀಟ್ ಆಗಿದೆ ಸರ್ ಇದನ್ನು ಕಂಡೀಷನ್. ಡ್ಯುಯಲ್ ಟೋನ್ ಕಲರ್, ಬ್ಲಾಕ್ ಅಂಡ್ ಮೆರೂನ್ ಕಲರ್ ಅಲ್ಲಿ ಬರುತ್ತೆ. ಅಂಡ್ ಫೀಚರ್ಸ್ ಎಲ್ಲ ಏನೇನು ಬರುತ್ತೆ ಸರ್ ಇದು? ಫೀಚರ್ ಅಂದ್ರೆ SX ಪ್ಲಸ್ ಅಂದ್ರೆ 2 ಏರ್ ಬ್ಯಾಗ್ ಇದೆ, ABS ಇದೆ,
ಲೆದರ್ ಶೀಟ್ ಕವರ್ ಬರುತ್ತೆ, ಸಾರಿ ಲೆದರ್ ಶೀಟೇ ಕವರ್ ಅಲ್ಲ, ಓಕೆ. ಲೆದರ್ ಶೀಟ್. ಸ್ಟಾರ್ಟ್ ಇದೆ. ಹಾ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಅದು ಕ್ಯಾಮ್ರಾ ಎಲ್ಲ ಔಟ್ ಇದು ಫಿಟ್ ಮಾಡಿದ್ದೀರಾ ನೋಡಿ. ಇದು ಸಿಸ್ಟಮ್ಸ್ ಎಲ್ಲ ಹಾಕ್ಸಿದ್ದಾರೆ ಪೈನಿಯರ್. ಔಟ್ ಮಾಡಿ. ಅಂಡ್ ಪ್ರೈಸಿಂಗ್ ಎಷ್ಟೇ ಇದೆ ಸರ್ ಇದು? ಇದರದ್ದು 9,35,000 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಅಂಡ್ ಬೂಟ್ ಸ್ಪೇಸ್ ಚೆನ್ನಾಗಿರುತ್ತೆ ನೋಡಿ. ಮ್ಯಾಕ್ಸ್ ಒಂದು 435 ಲೀಟರ್ಸ್ ತನಕ ಕೆಪಾಸಿಟಿ ಇರುತ್ತೆ. ಇರುತ್ತೆ, 435 ಜಾಸ್ತಿನೇ ಇರುತ್ತೆ. ಅಂಡ್ ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್? ಪೆಟ್ರೋಲ್. ಓಕೆ. ಸೊ ಗೈಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i20 ಇದೆ. ಬನ್ನಿ ಇದು ಡೀಟೇಲ್ಸ್ ಕೇಳೋಣ ಸರ್. ಸರ್ i20 2016 ಸಿಂಗಲ್ ಓನರ್ ಆಸ್ತಾ, ಫುಲಿ ಲೋಡೆಡ್. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅಂಡ್ ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಕೀಲೆಸ್ ಎಂಟ್ರಿ ಇದೆ, ಲೆದರ್ ಸೀಟ್ಸು, ರಿವರ್ಸ್ ಕ್ಯಾಮ್ರಾ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? 2 ಬರುತ್ತೆ. 2 ಏರ್ ಬ್ಯಾಗ್ಸ್. ಹೌದು. ಡೀಸೆಲ್ ಬರುತ್ತೆ, ಪೆಟ್ರೋಲ್? ಪೆಟ್ರೋಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು? 6,85,000 ನೆಗೋಷಿಯಬಲ್. 6,85,000 ನೆಗೋಷಿಯಬಲ್. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು Mahindra XUV 300 ಅಂತ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಸರ್ 2019 ಡೀಸೆಲ್, ಸಿಂಗಲ್ ಓನರು, W8 ಆಪ್ಷನಲ್ ಇದು. ಫುಲ್ಲಿ ಟಾಪ್ ಎಂಡ್? ಫುಲ್ಲಿ ಟಾಪ್ ಎಂಡ್. ಸನ್ ರೂಫ್ ಇದೆ, 10 ಏರ್ ಬ್ಯಾಗ್ ಬರುತ್ತೆ, ABS ಮತ್ತೆ ಲೆದರ್ ಸೀಟ್ಸು, ಎಲೆಕ್ಟ್ರಿಕಲ್ ಎಲ್ಲ ಮಿರರ್ಸು, ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್, ORVM. ಆ್ಯಂಡ್ ಇದಕ್ಕೆ ಮೇನ್ ಆಗಿ ಹೇಳ್ಬೇಕಂದ್ರೆ ಸ್ಟೇರಿಂಗ್ ಮೂವ್ಸ್ ಅಂತ ಬರುತ್ತೆ ಸರ್. ಯಾಕಂದ್ರೆ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಸೊ ಸ್ಪೋರ್ಟ್ಸ್ ಬೇಕಂದ್ರೆ ಸ್ವಲ್ಪ ಸ್ಟೇರಿಂಗ್ ಟೈಟ್ ಆಗುತ್ತೆ, ಸ್ವಲ್ಪ ಲೈಟ್ ಬೇಕಂದ್ರೆ ಒಂಥರ ಫ್ರೀ ಆಗಿ ಅಡ್ಜಸ್ಟಬಲ್ ಇರೋ 3 ways ಅಡ್ಜಸ್ಟ್ಮೆಂಟ್ಸ್ ಇದೆ ಸ್ಟೇರಿಂಗ್. ಹೌದು. ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಕ್ರೂಸ್ ಕಂಟ್ರೋಲ್ಸ್ ಎಲ್ಲ ಇದೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಫುಲ್ಲಿ ಲೋಡೆಡ್ ಗಾಡಿಗೆ ಹೇಳಂಗಿಲ್ಲ ಸರ್, ಎಲ್ಲ ಟಾಪ್ ಎಂಡ್ ಚೆನ್ನಾಗಿದೆ ಸರ್. ಗಾಡಿ ನೋಡಕ್ಕೆ ಹೊರಗಡೆಯಿಂದ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಹೌದು. ಒಳಗಡೆ ಹೋದ್ರೆ ಕಂಫರ್ಟಬಲ್. ಟೈರ್ ಕಂಡೀಷನ್ ನೋಡಿ, ಹೊಸ ಟೈರ್ ಕಂಡೀಷನ್ ನೋಡಬಹುದು. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 9,35,000 ನೆಗೋಷಿಯಬಲ್. 9,35,000. ನಾನು ಹೇಳ್ತಿರೋದು ಪ್ರೈಸ್ ಫಿಕ್ಸೆಡ್ ಅಲ್ಲ ಸರ್, ನೆಗೋಷಿಯಬಲ್ ಆಗುತ್ತೆ. ಹೌದು. ಆಲ್ರೆಡಿ ಗೊತ್ತಿರುತ್ತೆ ಸರ್ ವಿಡಿಯೋ ನೋಡಿ. ಹೌದು, ಎಲ್ಲರೂ ಗೊತ್ತಿರುತ್ತೆ. ಲಾಸ್ಟ್ ಟೈಮ್ ಬಂದಿದ್ರಲ್ಲ. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಡಿಸೈರ್ ಇದೆ. ಇದ್ರ ಡೀಟೇಲ್ಸ್ ಕೇಳೋಣ ಸರ್. ಸರ್ ಸ್ವಿಫ್ಟ್ ಡಿಸೈರ್ 2017 ಸೆಕೆಂಡ್ ಓನರ್, ZXi ಆಟೋಮೆಟಿಕ್, ಪೆಟ್ರೋಲ್. ಈ ಟ್ರಾಫಿಕ್ ಅಲ್ಲಿ ನೀವು ಬೇಕಂದ್ರೆ ಏನು ಅನ್ನೋದು ಇದು ಆಟೋಮೆಟಿಕ್ ತಗೋಬೇಕು. ಯಾಕಂದ್ರೆ ಕ್ಲಚ್ ಎಲ್ಲ ನನ್ನ ಕಾಲ್ ನೋವು ಬಂದ್ಬಿಡುತ್ತೆ ಸರ್. ಇಲ್ಲಿ ಬರಕ್ಕೆ ಆಫೀಸ್ ಸಿಟಿಗೆ ಆಟೋಮೆಟಿಕ್ ತುಂಬಾ ಒಳ್ಳೇದು ಸರ್. ಹೌದು. ಲೆಫ್ಟ್ ಲೆಗ್ ಹೋಗ್ಬಿಡುತ್ತೆ ಸರ್, ಏನೋ ಒಂದು ಸ್ಪಾಟ್ಸ್ ವರ್ಕೌಟ್ ಮಾಡೋ ತರ ಇರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು, ZXi ಬಟನ್ ಸ್ಟಾರ್ಟ್ ಇದೆ. 48-49 ಸಾವಿರ ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರು, ಡಿಸೈರು ನೋಡಿ. ಪ್ರೈಸಿಂಗ್ ಇದೆ ಸರ್ ಇದು? ಸರ್ ಪ್ರೈಸ್ 625, ಜಾಸ್ತಿ ಹೇಳಲ್ಲ. 625. ಓಕೆ ಸರ್. ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500 ಇದೆ, ಅಂಡ್ ಫೋರ್ಡ್ ಈಕೋ ಸ್ಪೋರ್ಟ್ ಇದೆ, ಕಿಯಾ ಸೆಲ್ಟಾಸ್, ಇನ್ನೋವಾ ಕ್ರಿಸ್ಟಾ ಲಾಸ್ಟ್ ಟೈಮೇ ಹೇಳಿದ್ದೀವಿ. ಅಂಡ್ ಸುಮ್ಮನೆ ಒಂದು ಗ್ಲಿಮ್ಸ್ ತರ ಹೇಳ್ತೀವಿ, ಬರೀ ಡೀಟೇಲ್ಸ್ ಮಾತ್ರ ಹೇಳಿ ಸರ್. ಇದು ಡೀಟೇಲ್ಸ್ ಸರ್ 2019 ಸಿಂಗಲ್ ಓನರ್, W7 ಡೀಸೆಲ್, ಆಟೋಮೆಟಿಕ್. ಲಾಸ್ಟ್ ವಿಡಿಯೋಲ್ಲಿ ಕೂಡ ಹೇಳಿದೀವಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಓಕೆ. ಕಿಲೋಮೀಟರ್ 62,000 ಹೊಡಿದೆ. ಇದು ಪ್ರೈಸ್ 13 lakh ಹೇಳ್ತಾರೆ. 13 lakh. ಏನಾದರೂ ಇಂಟೀರಿಯರ್ಸ್ ಬೇಕಂದ್ರೆ ಕಸ್ಟಮರ್ ವಿಡಿಯೋ ಲಿಂಕ್ ಕೊಡೋಣ, ಲಿಂಕ್ ಕೆಳಗಡೆನೇ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದು, ಬೇಕಂದ್ರೆ ಆ ವಿಡಿಯೋ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಸರ್ ಈಕೋ ಸ್ಪೋರ್ಟ್. ನೆಕ್ಸ್ಟ್ ಈಕೋ ಸ್ಪೋರ್ಟ್ಸ್ 2018 ಸಿಂಗಲ್ ಓನರು, 58,000 ಹೊಡಿದೆ. ಓಪನ್ ಇದೆ, ಬೇಕಾದ್ರೆ ತೋರಿಸಿ. ಬೇಕಂದ್ರೆ ಇಂಟೀರಿಯರ್ಸ್ ನೋಡ್ಬೋದು ನೀವು. 2018 ಸಿಂಗಲ್ ಓನರ್, ಟೈಟೇನಿಯಂ ಆಪ್ಷನಲ್ ಇದು. ಓಕೆ ಸರ್. ಅಂಡ್ ಪ್ರೈಸಿಂಗು 8,35,000. 8,35,000. ಅಂಡ್ ಕಿಯಾ ಸೆಲ್ಟಾಸ್ ಸರ್. ಕಿಯಾ ಸೆಲ್ಟಾಸ್ 2023 ಡೀಸೆಲ್ ಆಟೋಮೆಟಿಕ್, ಸಿಂಗಲ್ ಓನರ್, 17,000 ಕಿಲೋಮೀಟರ್ ಓಡಿದೆ. ಅಂಡ್ ಇದು ಪ್ರೈಸಿಂಗ್ ಸರ್? ಪ್ರೈಸಿಂಗ್ 19,95,000. ಓಕೆ ಸರ್. ಅಂಡ್ ನೆಕ್ಸ್ಟ್ ವೀಕ್ಷಕರನ್ನು ನೋಡ್ಬೋದು, ನಮ್ಮ ಮುಂದೆ ಒಂದು ಇನೋವಾ ಕ್ರಿಸ್ಟಾ ಇದೆ. ಕ್ರಿಸ್ಟಾ 2020 ಸಿಂಗಲ್ ಓನರ್, 72,000 ಹೊಡಿದೆ. ಇದು ಲೀಡರ್ಶಿಪ್ ಎಡಿಷನ್, ಡ್ಯುಯಲ್ ಟನ್ ಕಲರ್ ಬರುತ್ತೆ, ಬ್ಲ್ಯಾಕ್ ಅಂಡ್ ವೈಟ್, ಸಿಂಗಲ್ ಓನರ್, 2020. ಪ್ರೈಸಿಂಗ್ ಸರ್? ಪ್ರೈಸಿಂಗ್ 2280. 2280. ಏನು ಸರ್ ಇನೋವಾ ಪ್ರೈಸು ಈ ಥರ ಇದೆ ಸರ್. ಸೊ ವೀಕ್ಷಕರೇನು ನೋಡ್ಬೋದು, ನೆಕ್ಸ್ಟ್ ಮುಂದೆ ಒಂದು ಹೋಂಡಾ, ಯಾವ್ದು ಸರ್ ಇದು? ಬ್ರಿಯೋ, ಹೋಂಡಾ ಬ್ರಿಯೋ. ಲಾಸ್ಟ್ ವಿಡಿಯೋಲ್ಲಿ ನೋಡಿರ್ತೀರಾ. 2012 ಸಿಂಗಲ್ ಓನರ್, 40,000 ಹೊಡಿದೆ, ಹೊಸ ಟೈರ್ ಅಲ್ಲಿ ಇತ್ತು. ಸಿಂಗಲ್ ಓನರ್, ಸಿಂಗಲ್. ಪ್ರೈಸಿಂಗ್ ಸರ್? 3,90,000. 3,90,000.
ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ಹೋಂಡೈ ಸ್ಯಾಂಟ್ರೋ ಇದೆ, ಇದು ಡೀಟೇಲ್ಸ್ ಎಲ್ಲ. ನೆಕ್ಸ್ಟ್ ಹೊಂಡೈ ಸ್ಯಾಂಟ್ರೋ 2010 ಸೆಕೆಂಡ್ ಓನರ್ 99,000 ಕಿಲೋಮೀಟರ್ ಓಡಿದೆ, GLS ಪೆಟ್ರೋಲ್. ಹೊಸ ಟೈರ್ ಇದೆ 4. ಪ್ರೈಸಿಂಗ್ ಸರ್ ಇದು ಪ್ರೈಸ್ 2,28,000. 2,28,000. ಓಕೆ ಸರ್. ಆ್ಯಂಡ್ ನೋಡ್ಬೋದು ವೀಕ್ಷಕರೇ, ಇದು ಒಂದು ಲೇಟೆಸ್ಟ್ ಸ್ಟಾಕ್ ಬಂದಿದೆ. 2015 ರಿಡ್ಜ್ ZXi ಸಿಂಗಲ್ ಓನರ್ 70,000 ಕಿಲೋಮೀಟರ್ ಓಡಿದೆ, 2015. ಇದ್ರದ್ದು ಪ್ರೈಸು 4,35,000. ಇಂಟೀರಿಯರ್ ನೋಡಿ, 2 ಏರ್ ಬ್ಯಾಗ್ ಇದೆ, ABS ಇದೆ, ರಿವರ್ಸ್ ಕ್ಯಾಮ್ರಾ ಹಾಕೊಂಡಿದ್ದಾರೆ, ಲೆದರ್ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ. ಹೌದು ಸರ್. ಆ್ಯಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 4,35,000 ಹೇಳ್ತಾ ಇದೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ನೋಡ್ಬೋದು ಹೋಂಡೈ i10 ಇದೆ, ಲಾಸ್ಟ್ ವಿಡಿಯೋದಲ್ಲಿ ಇತ್ತಿದ್ದು. ತಿರ್ಗಾ ಒಂದ್ಸಲ ಡೀಟೇಲ್ಸ್ ಇದೆ. ಅವಾಗ ನಂಬರ್ ಪ್ಲೇಟ್ ಇರಲಿಲ್ಲ, ಇವಾಗ ನಂಬರ್ ಪ್ಲೇಟ್ ಫಿಟ್ ಮಾಡಿಸವ್ರೆ. INDA ಇದೆ, HSRP. ಹೌದಾ? ನಂಬರ್ ಮಾತ್ರ ಚೇಂಜ್ ಆಗಿದೆ, ಏನಾದರೂ ರಿಜಿಸ್ಟ್ರೇಷನ್ ಚೇಂಜ್ ಆಗಿದೆ ಸರ್? ಇಲ್ಲ ನಂಬರ್ ಪ್ಲೇಟ್ ಆರ್ಡರ್ ಮಾಡಿದ್ದೆ, ಬಂದು ಫಿಟ್ ಮಾಡ್ಕೊಂಡು ಹೋದ್ರು. 2012 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, ಮ್ಯಾಗ್ನಾ ಗಾಡಿ ಇದು, ಪೆಟ್ರೋಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? 3,25,000 ಸರ್, 70,000 ಓಡಿದೆ, ಸೆಕೆಂಡ್ ಓನರ್, i10 ಮ್ಯಾಗ್ನಾ. ಓಕೆ ಸರ್. ವ್ಯಾಗನರ್ 2016 ಲಾಸ್ಟ್ ವಿಡಿಯೋಲಿ ಕೂಡ ನೋಡಿರ್ತೀರಾ. 2016 ವ್ಯಾಗನರ್ VXi ಆಪ್ಷನಲ್, 2 ಏರ್ ಬ್ಯಾಗ್, ABS ಇದೆ, 48,000 ಕಿಲೋಮೀಟರ್ ಓಡಿದೆ. ಟೈರ್ ಕಂಡೀಷನ್ ನೋಡಿ, ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ಗಾಡಿ. ಹೌದು. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 4,50,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಬನ್ನಿ. ವೀಕ್ಷಕರು ನೋಡ್ಬೋದು. ನೆಕ್ಸ್ಟ್ ಒಂದು ಟಾಟಾ ನ್ಯಾನೋ ಇದೆ ಸರ್, ಇದ್ರ ಡೀಟೇಲ್ಸ್ ಎಲ್ಲ ಸರ್ 2015-16 ರಿಜಿಸ್ಟ್ರೇಷನ್ ಗಾಡಿ ಇದು, ಸಿಂಗಲ್ ಓನರು, 50,000 ಓಡಿದೆ. ಟಾಟಾ ನ್ಯಾನೋ XTA ಅಂದ್ರೆ ಆಟೋಮೆಟಿಕ್. ಟೈರ್ ನೋಡಿ, ಹೊಸ ಟೈರ್ ಇದೆ, ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಅಂಡ್ ಪ್ರೈಸಿಂಗ್ ಸರ್ ಇದು? 2,45,000, 2,45,000. ಓಕೆ ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಬನ್ನಿ. ಓಕೆ ಸರ್. ನೆಕ್ಸ್ಟ್ ಸೆಲೆರಿಯೋ ಇದೆ, 2016 ಸಿಂಗಲ್ ಓನರ್, ZXi. ಇದು ಕೂಡ ಲಾಸ್ಟ್ ವಿಡಿಯೋಲಿ ಇತ್ತು. ZXi ಸಿಂಗಲ್ ಓನರ್, 45,000 ಕಿಲೋಮೀಟರ್ ಓಡಿದೆ. ಅಂಡ್ ಪ್ರೈಸಿಂಗ್ ಸರ್ ಇದು? 4,45,000 ಸೇಮ್. 4,45,000. 45 ಹೌದು. ಸೊ ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನ ಮುಂದೆ ಒಂದು XUV 500 ಇದೆ ಸರ್, ಇದ್ರ ಡೀಟೇಲ್ಸ್? XUV 500 2017 ಸರ್, ಆಟೋಮೆಟಿಕ್ W8, 8 ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ರಿವರ್ಸ್ ಕ್ಯಾಮ್ರಾ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. 2017 ಡೀಸೆಲ್ ಆಟೋಮೆಟಿಕ್, 43,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಪ್ರೈಸ್ 13,25,000 ಹೇಳ್ತೀವಿ, ಬನ್ನಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಸೊ ವೀಕ್ಷಕರೇ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ಗಳ ಬಗ್ಗೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸರ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಆ್ಯಂಡ್ ಡಿಸ್ಪ್ಲೇದಲ್ಲಿ ಸೈಡಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಮ್ಮದು ಕ್ಯಾಟ್ಲಾಗ್ ಕೂಡ ಇದೆ, ಕ್ಯಾಟ್ಲಾಗ್ಸು ಇದೆ, ಕ್ಯಾಟ್ಲಾಗ್ ನಂಬರು ಅಪ್ಲೋಡ್ ಮಾಡೋಣ. ಯಾವಾಗಲೂ ಸರ್ ಇದ್ದೇ ಇರ್ತಾರೆ, ನೀವು ಬರ್ಬೋದು. ಆ್ಯಂಡ್ ಟೆಸ್ಟ್ ಡ್ರೈವ್ ಎಲ್ಲ ಗಾಡಿ ಅವೈಲೇಬಲ್ ಇರುತ್ತಲ್ಲ ಸರ್, ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಬೋದು. ಎಲ್ಲ ಗಾಡಿ ಟೆಸ್ಟ್ ಡ್ರೈವ್, ಯಾವ ಗಾಡಿ ಬೇಕು ಅದನ್ನ ಟೆಸ್ಟ್ ಡ್ರೈವ್ ಕೊಡಿ. ಓಕೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ವಿಡಿಯೋ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದೇ ನೀವು ಮಾಡೋ ಫೇವರು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಪೀಸ್ ಔಟ್.